ನಮಸ್ತೆ ಪ್ರಿಯ ಗ್ರಾಹಕರೇ, ಚಾನೆಲ್‌ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಮತ್ತೊಂದು ಈ ಆಕ್ಷನ್ ಓಪನ್ ಆಗಿದೆ. ಈ ಆಕ್ಷನ್‌ನ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಎಚ್‌ಪಿ ಅವರು ಓಪನ್ ಮಾಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ನಾನಿಲ್ಲಿ ಕೆಎಚ್‌ಪಿ ವೆಬ್‌ಸೈಟ್ ಅನ್ನು ಓಪನ್ ಮಾಡಿದ್ದೀನಿ. ಅಲ್ಲಿ ಈ ಆಕ್ಷನ್ ಅನ್ನೋ ಸೆಕ್ಷನ್‌ಗೆ ಬಂದ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಫಸ್ಟಿಗೆ ಈ ಆಕ್ಷನ್ ನೋಟಿಫಿಕೇಶನ್. ಕೆಎಚ್‌ಪಿ ನೋಟಿಫಿಕೇಶನ್ ನಿಮ್ಗೆ ಈ ತರ ಕಾಣುತ್ತೆ. ಈ ಕೆಎಚ್‌ಪಿ ಆಕ್ಷನ್ ಸ್ಟಾರ್ಟ್ ಆಗಿದ್ದು 17 ಜೂನಿಂದ ಮತ್ತು ಅರ್ಜಿಯನ್ನು ಹಾಕಲು ಕೊನೆಯ ದಿನಾಂಕ ಇರೋದು 8ನೇ ಜುಲೈ ಬೆಳಗ್ಗೆ 11 ಗಂಟೆವರೆಗೆ. ಈ ಆಕ್ಷನ್ 4 ದಿನ ನಡೆಯುತ್ತೆ. ಸೀರಿಯಲ್ ನಂಬರ್ 1 ಇಂದ 60 ವರೆಗೆ ಶುರುವಾಗೋದು 8ನೇ ತಾರೀಕು 8ನೇ ಜುಲೈಯಿಂದ ಮತ್ತು ಮುಗಿಯೋದು 9ನೇ ತಾರೀಕು. 16 ಇಂದ 124 ಇರೋದು 9th ಜುಲೈಯಿಂದ 10th ಜುಲೈವರೆಗೆ. 125 ಇಂದ 126 ಇರೋದು 10th ಮತ್ತು 11th ಜುಲೈ ಮಧ್ಯಾಹ್ನ 12 ವರೆಗೆ. ಮತ್ತು 187 ಇಂದ 251 ಇರೋದು 11ನೇ ತಾರೀಕು ಮತ್ತು ಇದು ಮುಗಿಯೋದು 12ನೇ ತಾರೀಕು ಮುಗಿಯುತ್ತೆ. ನಮ್ಮ ಪ್ರಿಯ ಗ್ರಾಹಕರ ಯೂಟ್ಯೂಬ್ ಚಾನಲ್‌ಗೆ ಬಂದ್ರೆ ಈ ಕೆಎಚ್‌ಪಿ ನೋಟಿಫಿಕೇಶನ್ ಮತ್ತು ಆಕ್ಷನ್ ಬಗ್ಗೆ ಒಂದು ಡೀಟೇಲ್ ಆಗಿರೋ ವಿಡಿಯೋ ಇದೆ. ನೀವು ನಮ್ಮ ಚಾನಲ್‌ಗೆ ವಿಸಿಟ್ ಮಾಡಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ. ಅದರಲ್ಲಿ ನಿಮಗೆ ಕೆಎಚ್‌ಪಿ ಆಕ್ಷನ್ 2024 ಅನ್ನೋದು ಒಂದು ವಿಡಿಯೋ ಇದೆ. ಇದು ಸುಮಾರು 22 ನಿಮಿಷದ ವಿಡಿಯೋ ಇದೆ. ಇದರಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಗೆ ಲೇಔಟ್ ಅನ್ನು ಚೆಕ್ ಮಾಡಬೇಕು ಮತ್ತು ಸೈಟ್ ಮೆಜರ್ಮೆಂಟ್ ಅನ್ನು ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಮೀಟರ್ ಇಂದ ಫೀಟ್‌ಗೆ ಮತ್ತು ಸೈಟ್ ಮೆಜರ್ಮೆಂಟ್‌ನ ಏರಿಯಾ ಎಷ್ಟಿದೆ, ಈ ಆಕ್ಷನ್ ಎಲ್ಲ ಹೇಗೆ ಸಬ್ಮಿಟ್ ಮಾಡಬೇಕಂದ್ರೆ ಡೀಟೇಲ್ ಆಗಿರೋ ವಿಡಿಯೋ ಇದೆ. ಇದರ ಜೊತೆಗೆ ನೀವು ಕೆಪಿಪಿಪಿ ಪೋರ್ಟಲ್‌ಗೆ ಹೇಗೆ ಲಾಗಿನ್ ಮಾಡಬೇಕು, ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದರದ್ದು ಒಂದು ವಿಡಿಯೋ ಇದೆ. ಈ ಕೆಪಿಪಿಪಿ ಪೋರ್ಟಲ್‌ನಲ್ಲಿಯೇ ನೀವು ಹರಾಜನ್ನು ಸಬ್ಮಿಟ್ ಮಾಡಬೇಕು. ಅದಕ್ಕೆ ನೀವು ಈ ವೆಬ್‌ಸೈಟಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ವಿಡಿಯೋ ರೆಫರ್ ಮಾಡ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಬಿಡ್ಡಿಂಗ್ ದಿನ ಹೇಗೆ ಬಿಡ್ಡಿಂಗ್ ನಡೆಯುತ್ತೆ, ಲೈವ್ ಬಿಡ್ಡಿಂಗ್ ಎಲ್ಲ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋನು ಕೂಡ ದಯವಿಟ್ಟು ನೋಡಿ. ಈ 3 ವಿಡಿಯೋ ನೀವು ನೋಡಿದ್ರೆ ನಿಮಗೆ ಬಿಡ್ಡಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಬಿಡಿ ಕಡೆಯಿಂದನೂ ಜೂನ್ ತಿಂಗಳಲ್ಲಿ ಒಂದು ಬಿಡ್ಡಿಂಗ್ ಓಪನ್ ಆಗಿದೆ. ಬಿಡಿ ಅಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಬೆಂಗಳೂರ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಸೈಟ್ ನ ಆಕ್ಷನ್‌ಗೆ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಮ್ಮ ಚಾನಲ್ ಅಲ್ಲಿ ಒಂದು ಡೆಡಿಕೇಟೆಡ್ ಆಗಿರೋ ವಿಡಿಯೋ ಇದೆ. ನೀವು ನೋಡಿಲ್ಲ ಅಂದ್ರೆ ಅದನ್ನು ಕೂಡ ಚೆಕ್ ಮಾಡಿ. ಈ ಎಲ್ಲ ವಿಡಿಯೋಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲೂ ಕೂಡ ಚೆಕ್ ಮಾಡಬಹುದು. ನಾವು ಫಸ್ಟ್ ಸೀರಿಯಲ್ ನಂಬರ್ ಏನ್ ನೋಡಿದ್ವಿ 1 ರಿಂದ 60. ಅವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ 4 ಸೈಟ್ ಇದೆ. ಬಳ್ಳಾರಿಯ ಅಂದ್ರಾಳು ಬಡಾವಣೆಯಲ್ಲಿದೆ ಕೆಲವೊಂದಿಷ್ಟು ಸೈಟ್ಗಳು. ಮತ್ತು ಅದೇ ಜಿಲ್ಲೆ ತೆಕ್ಕಲಕೋಟೆ ತಾಲೂಕಿನಲ್ಲಿದೆ. ಮತ್ತು ಗುಗ್ಗರಹಟ್ಟಿ ಬಡಾವಣೆಗಳಲ್ಲಿ ಕೆಲವೊಂದಿಷ್ಟು ಸೈಟ್ ಇದಾವೆ. ಅದಾದ್ಮೇಲೆ ಬೆಳಗಾವಿ ಜಿಲ್ಲೆಯ ಬಸವನಕುಡುಚಿ ಬಡಾವಣೆ ಮತ್ತು ಕಿತ್ತೂರು ತಾಲೂಕಿನ ಬಡಾವಣೆಗಳಲ್ಲಿ ಕೆಲವೊಂದಿಷ್ಟು ಸೈಟ್ಗಳಿವೆ. ಇದಿಷ್ಟು ನಿಮ್ಗಾಗೋದು ಫಸ್ಟ್ ಬ್ಯಾಚ್ ಅಲ್ಲಿ. ಅದಾದ್ಮೇಲೆ ಸೆಕೆಂಡ್ ಬ್ಯಾಚ್ ಅಲ್ಲಿ ಬೀದರ್ ಜಿಲ್ಲೆಯ ಕೆಲವೊಂದಿಷ್ಟು ಸೈಟ್ಗಳಿವೆ. ಮತ್ತು ಬೀದರ್ ಜಿಲ್ಲೆ ಹಳ್ಳದ ಕೆರೆ ಬಡಾವಣೆ ಮತ್ತು ಹಳೆಯ ಬಸವ ಕಲ್ಯಾಣ ಬಡಾವಣೆಗಳಲ್ಲಿ ಕೆಲವೊಂದು ಸೈಟ್ ಇವೆ. ಚಿತ್ರದುರ್ಗದ ಹಿರಿಯೂರು ತಾಲೂಕು ಮತ್ತು ನಾಯಕನಹಟ್ಟಿ ತಾಲೂಕು, ಅದೇ ಜಿಲ್ಲೆಯ ಚಳ್ಳಕೆರೆ ತಾಲೂಕು, ಮಧುಕರಿಪುರ ಬಡಾವಣೆ, ಕೆಳಗೋಟೆ ಬಡಾವಣೆ, ದಾವಣಗೆರೆ ಜಿಲ್ಲೆಯ ಅಮರಾವತಿ ಬಡಾವಣೆ, ಕುಂದವಾಡ ಬಡಾವಣೆ ಮತ್ತು ಧಾರವಾಡದ ಸತ್ತೂರು ಬಡಾವಣೆ ಇವಿಷ್ಟು 2ನೇ ಬ್ಯಾಚ್ ಅಲ್ಲಿ ನಡೆಯುತ್ತೆ. ಕಲಬುರಗಿ ಜಿಲ್ಲೆಯ ಕಾಳಗ್ನೂರು, ಕುಸ್ನೂರು, ಹಾಸನ ಜಿಲ್ಲೆಯ ಚನ್ನಪಟ್ಟಣ ಬಡಾವಣೆ, ಹಾವೇರಿ ಜಿಲ್ಲೆಯ ಅಗಸನಹಳ್ಳಿ ಬಡಾವಣೆ, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಬಡಾವಣೆ, ಕೊಪ್ಪಳ ಜಿಲ್ಲೆಯಲ್ಲಿ ಡಿಸಿ ಆಫೀಸ್ ಹಿಂಭಾಗ, ಕೊಪ್ಪಳ ಜಿಲ್ಲೆಯಲ್ಲಿ ಗಣೇಶ್ ನಗರ ಬಡಾವಣೆ, ಮಂಡ್ಯ ಜಿಲ್ಲೆಯ ಕೆನ್ನಾಳು ಬಡಾವಣೆ, ಮಂಡ್ಯ ಜಿಲ್ಲೆಯ ಚಿಕ್ಕೋನಹಳ್ಳಿ ಬಡಾವಣೆ, ಮೈಸೂರು ಜಿಲ್ಲೆಯ ಚಾಮಲಾಪುರ ಬಡಾವಣೆ ಮತ್ತು ಕೆಂಚಲಗೂಡು ಬಡಾವಣೆ ಇದಿಷ್ಟು ಸೈಟ್ಗಳು ಥರ್ಡ್ ಬ್ಯಾಚ್ ಅಲ್ಲಿ ನಡೆಯುತ್ತೆ. ಮತ್ತು ಕೊನೆಯ ಬ್ಯಾಚ್ ನಲ್ಲಿ ವಿಜಯಪುರದಲ್ಲಿ ಮುದ್ದೇಬಿಹಾಳಲ್ಲಿರುವ ಸೈಟ್ಗಳು, ತಾಳಿಕೋಟೆಯಲ್ಲಿ ಇರುವ ಲೇಔಟ್, ವಿಜಯಪುರ ಜಿಲ್ಲೆಯ ಮಹಲ್ ಬಗಾಯತ್ ಲೇಔಟ್ ಮತ್ತು ಬೆಂಗಳೂರು ನಗರದ ಸೂರ್ಯನಗರದ ಲೇಔಟ್ಗಳು ಕೊನೆ ಬ್ಯಾಚ್ ಅಲ್ಲಿ ಬರುತ್ತೆ. ಮತ್ತೆ ಈ ಕೆಎಚ್‌ಪಿ ಬಿಡ್ಡಿಂಗ್ ಗೆ 50,000 ಹಣ ಇಎಂಡಿ ಅಮೌಂಟ್ ಕಟ್ಟಬೇಕಾಗುತ್ತೆ. ನೀವೇನಾದ್ರೂ ಈ ಆಕ್ಷನ್ ಸೈಟ್ ತಗೊಂಡಿಲ್ಲ ಅಂದ್ರೆ 30 ದಿನದೊಳಗಡೆ ನಿಮ್ಗೆ ಹಿಂದಿರುಗಿಸುತ್ತಾರೆ. ಮತ್ತು ಕೆಳಗಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ್ಯಾವ ಆಫೀಸರ್ ಇದ್ದಾರೆ ಅಂತ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ನೀವು ಬಾಗಲಕೋಟೆ ಜಿಲ್ಲೆ ನೋಡೋದಾದ್ರೆ ಇದರಲ್ಲಿ ವಿಜಯ್ ದೇಶಿಂಗೆ ಅನ್ನೋರು ಇದ್ದಾರೆ. ಇವ್ರ ನಂಬರ್ ಕೂಡ ಇದೆ. ಅದೇ ನೀವು ಬೆಳಗಾವಿ ಜಿಲ್ಲೆಯಲ್ಲಿ ಹೋಗ್ಬೇಕಾದ್ರೆ ಜ್ಯೋತಿ ನಜಾರೆ ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರ ನಂಬರ್ ಕೂಡ ಇದೆ. ಮತ್ತು ರಾಜು ಮುದಿಗೌಡರ್ ಅನ್ನೋರು ಕೂಡ ಇದ್ದಾರೆ. ಈ ಬೇರೆ ಬೇರೆ ಸೈಟ್ಗಳಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇವ್ರನ್ನ ಕಾಲ್ ಮಾಡಿ ಕೇಳಬಹುದು. ಇವರೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಹಾಗೆ ನಿಮ್ಗೆ ಈ ಕೆಎಚ್‌ಪಿ ವೆಬ್‌ಸೈಟ್ ನಲ್ಲಿ ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇನ್ನೊಂದಿದೆ. ಅದ್ರ ಕೆಳಗಡೆ ಪ್ರಾಪರ್ಟೀಸ್ ಜಿಯೋ ಟ್ಯಾಗ್ ಅದನ್ನ ನೀವು ಓಪನ್ ಮಾಡಿದ್ರೆ ಇದು ಮ್ಯಾಪ್ ಓಪನ್ ಆಗುತ್ತೆ, ಗೂಗಲ್ ಮ್ಯಾಪು. ಮತ್ತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಲೇಔಟ್ ಇದೆ ಮತ್ತು ಯಾವ್ಯಾವ ಸೈಟ್ ಓಪನ್ ಇದೆ ಅನ್ನೋದು ಕೂಡ ನಿಮಗೆ ಸಿಗುತ್ತೆ. ನಾವು ಇದರಲ್ಲಿ ಇವಾಗ ಬೆಂಗಳೂರದ್ದು ಓಪನ್ ಮಾಡೋದಾದ್ರೆ ಇಲ್ಲಿ ನಮಗೆ ಸೂರ್ಯನಗರದ ಕೆಲವೊಂದಿಷ್ಟು ಸೈಟ್ಗಳು ಓಪನ್ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ನೈಸ್ ರೋಡ್. ನೈಸ್ ರೋಡ್ ಇಂದ ಮುಂದೆ ಚಂದಾಪುರ ಇದೆ. ಆ ಚಂದಾಪುರದಿಂದ ಏನು ಹತ್ತಿಬೆಲೆ ಹೋಗ್ತೀವಿ ಆ ರೋಡ್ ಅಲ್ಲಿ ಮತ್ತೆ ನಿಮಗೆ ಈ ಸೂರ್ಯನಗರ ಲೇಔಟ್ ಸಿಗುತ್ತೆ. ಇದು ಮುಂದೆ ಹೋಗಿ ಹೊಸೂರು ಕನೆಕ್ಟ್ ಆಗುತ್ತೆ. ಆ ಏರಿಯಾದಲ್ಲಿ ಬರುತ್ತೆ. ನಿಮಗೆ ಇಲ್ಲಿ ನೋಡ್ತಾ ಇರುವಾಗ ಈ ಕೆಲವೊಂದಿಷ್ಟು ಸೈಟ್ಗಳು ಇಲ್ಲಿ ಓಪನ್ ಇದೆ. ನೀವು ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಿಗುತ್ತೆ 2629 ಅನ್ನೋ ನಂಬರ್ ಸಿಗುತ್ತೆ. ಮತ್ತೆ ಇಲ್ಲಿ ಮೆಜರ್ಮೆಂಟ್ ಕೂಡ ಸಿಗುತ್ತೆ. ಈಸ್ಟ್ ವೆಸ್ಟ್ ಅಂದ್ರೆ ಪೂರ್ವ ಪಶ್ಚಿಮಕ್ಕೆ ಎಷ್ಟಿದೆ, ನಾರ್ತ್ ಸೌತ್‌ಕ್ಕೆ ಎಷ್ಟಿದೆ ಮತ್ತು ಏರಿಯಾ ಇನ್ ಸ್ಕ್ವೇರ್ ಮೀಟರ್ ಎಷ್ಟಿದೆ ಮತ್ತು ರೇಟ್ ಎಷ್ಟಿದೆ. ಇವಾಗ ಇದು ನಡೀತಾ ಇರೋದು 33,000 ಒಂದು ಚದರ ಮೀಟರ್‌ಗೆ. ಮತ್ತೆ ಅದೇ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದರ ಚಕ್ಬಂದಿ ಕೂಡ ಸಿಗುತ್ತೆ. ಬೇರೆ ಬೇರೆ ದಿಕ್ಕಿನಲ್ಲಿ ಯಾವ್ಯಾವ ಸೈಟ್ ಇದೆ ಅಥವಾ ಬೇರೆ ಬೇರೆ ಏನಿದೆ ಅಂತ. ಈಗ ನೀವು ನೋಡಿದ್ರೆ ಇದೊಂದು ಕಾರ್ನರ್ ಸೈಟ್. ಅದಕ್ಕೆ ನಿಮ್ಗೆ ಇಲ್ಲಿ ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ರೋಡ್ ಇದೆ ಮತ್ತು ಉತ್ತರಕ್ಕೆ ಪಶ್ಚಿಮಕ್ಕೆ ಬೇರೆ ಬೇರೆ ಸೈಟ್ ಇದೆ. ಆ ಸೈಟ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೀವು ಅದೇ ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಡೈರೆಕ್ಷನ್ ಅನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಗೂಗಲ್ ಮ್ಯಾಪ್ ಲಿಂಕ್ ಓಪನ್ ಆಗುತ್ತೆ.
ಮತ್ತು ಕೆಳಗಡೆ ಇಲ್ಲಿ ಆ ಸೈಟ್‌ನ ಲೊಕೇಶನ್ ಬಂದಿರುತ್ತೆ. ನೀವು ಮೇಲ್ಗಡೆ ಯಾವ್ದಾದ್ರು ನಿಮ್ಮ ಏರಿಯಾ ಅಥವಾ ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಕೊಟ್ಬಿಟ್ಟು ಅಲ್ಲಿಂದ ಎಷ್ಟು ದೂರ ಆಗಿದೆ ಅಂತ ಚೆಕ್ ಮಾಡ್ಕೋಬಹುದು. ಈ ಎಲ್ಲ ಸೈಟ್‌ಗಳ ಬಗ್ಗೆ ಡೀಟೇಲ್ ಆಗಿರೋ ಮಾಹಿತಿ ನಾನು ಆವಾಗಲೇ ತೋರಿಸಿದ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿದೆ. ನೀವು ಅದನ್ನು ರೆಫರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್‌ನ ಬೇರೆ ವಿಡಿಯೋಗಳನ್ನು ಕೂಡ ಚೆಕ್ ಮಾಡಿ ಮತ್ತು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.